ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ ಚೇತನ್ ಸರ್ ಮಾಡುವ ನಮಸ್ಕಾರಗಳು. ಹಾಗೆ ಕರ್ನಾಟಕ ಸಿರೀಸ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ಕದಂಬ ಮನೆತನದ ಬಗ್ಗೆ ನಾವು ಸವಿಸ್ತಾರವಾಗಿ ಸಂಪೂರ್ಣವಾಗಿ ನಾವು ನೋಡಿದ್ದಾಗಿತ್ತು. ಸೊ ಈ ಒಂದು ತರಗತಿಯಲ್ಲಿ ನಾವೇನಪ್ಪಾ ಅಂತಂದ್ರ ಕರ್ನಾಟಕವನ್ನ ಆಳಿದ ಅತ್ಯಂತ ದೀರ್ಘವಾಗಿ ಆಳಿದಂತಹ ಮನೆತನ ಯಾವ್ದಪ್ಪ ಅಂತಂದ್ರ ಗಂಗ ಮನೆತನ, ಗಂಗರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ದಯವಿಟ್ಟು ಯಾರ್ಯಾರು ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ಈ ವಿಡಿಯೋನ ಸಾಕಷ್ಟು ಜನರಿಗೆ, ಎಷ್ಟು ಜನರಿಗೆ ಆಗ್ತದೋ ಅಷ್ಟು ಹೆಚ್ಚಿನ ಜನರಿಗೆ ಏನಪ್ಪಾ ಅಂತ ತಲುಪಿಸುವ ಹಾಗೆ ಶೇರ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ಗಂಗರು ಗಂಗರು ಏನಪ್ಪಾ ಅಂತಂದ್ರೆ ಇವು ಕರ್ನಾಟಕವನ್ನ ಅತ್ಯಂತ ದೀರ್ಘಕಾಲದವರೆಗೆ ಆಳಿದಂತಹ ಮನೆತನ ಆಗಿರ್ತದ. ದೀರ್ಘ ಅವಧಿಯವರೆಗೆ ಆಳಿದಂತಹ ಮನೆತನ ಯಾವುದು ಅಂತಂದ್ರೆ ಗಂಗರು ಆಗಿರ್ತಾರೆ. ಇವರ ಕಾಲಮಾನ ಏನಪ್ಪಾ ಅಂದ್ರೆ ಕ್ರಿಸ್ತ ಶಕ 350ರಿಂದ 1050ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರ್ರಿ. ನೋಡ್ರಿ, ಸರಿಸುಮಾರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದ್ರು? ಸರಿಸುಮಾರು 700 ವರ್ಷಗಳ ಕಾಲ ಏನಪ್ಪಾ ಅಂತಂದ್ರ ಆಳ್ವಿಕೆಯನ್ನ ನಡೆಸಿದವರಾಗಿದ್ರು. ಇವ್ರು ಏನಪ್ಪಾ ಅಂತಂದ್ರ 300 ಕ್ರಿಸ್ತ ಶಕ 350ರಿಂದ 550ರವರೆಗೆ 550ರವರೆಗೆ ಏನ್ ಮಾಡ್ತಾರ ಇವರು? ಸ್ವತಂತ್ರ ರಾಜರಾಗಿ ಆಳ್ವಿಕೆಯನ್ನು ನಡೆಸ್ತಾರ್ರಿ. ಸ್ವತಂತ್ರ ರಾಜರಾಗಿ ಏನಪ್ಪಾ ಅಂತಂದ್ರ ಆಳ್ವಿಕೆಯನ್ನ ಮಾಡ್ತಾರ್ರಿ. ಇದರ ನಂತರ ಏನಪ್ಪಾ ಅಂತಂದ್ರ ಸಾಮಂತರಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಇವರು ಆಳಿದ ಪ್ರಾಂತ್ಯ ಯಾವ್ದಪ್ಪ ಅಂತಂದ್ರ ಗಂಗವಾಡಿ. ಇವರ ಪ್ರಾಂತ್ಯ ಯಾವ್ದಪ್ಪ ಅಂತಂದ್ರ ಗಂಗವಾಡಿ. ಪ್ರಸ್ತುತ ಇದೆಲ್ಲ ಇತ್ತಪ್ಪ ಅಂದ್ರೆ ದಕ್ಷಿಣ ಕರ್ನಾಟಕದ ಕೆಳಭಾಗ ಅಂತ ನಾವೇನ್ ಕರಿತೀವಿ. ಈ ದಕ್ಷಿಣ ಕರ್ನಾಟಕ ಪ್ರಸ್ತುತವಾಗಿ ಏನಪ್ಪಾ ಅಂದ್ರೆ ಈಗ ದಕ್ಷಿಣ ಕರ್ನಾಟಕ ಅಂದ್ರೆ ಅವತ್ತಿನ ಗಂಗವಾಡಿಯಲ್ಲಿ ಏನಪ್ಪಾ ಅಂತಂದ್ರೆ ಇವರು ಆಳ್ವಿಕೆಯನ್ನ ಮಾಡಿದ್ರು ಅಂತ ನಾವು ನೋಡ್ತೀವಿ. ಇನ್ನಂತರ ಇವರ ಮೂಲವನ್ನ ನಾವು ನೋಡುವುದಾದ್ರೆ ಕಲ್ಲೂರು ಗುಡ್ಡ ಶಾಸನದ ಪ್ರಕಾರ ಇವರು ಏನಪ್ಪಾ ಅಂತಂದ್ರ ಅಯೋಧ್ಯೆಯ ಇಕ್ಷ್ವಾಕು ವಂಶದವರು ಅಂತ ತಿಳಿದು ಬರ್ತದ್ರಿ. ಎದ್ರ ಪ್ರಕಾರ ರೀ? ಕಲ್ಲೂರು ಗುಡ್ಡ ಶಾಸನ ಪ್ರಕಾರ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ರೀ. ಇವೆಲ್ಲ ತುಂಬಾ ಬಹಳ ಇಂಪಾರ್ಟೆಂಟ್. ಸೊ ನಾವಿನ್ನೆಲ್ಲ ದಯವಿಟ್ಟು ನೆನಪಿನಲ್ಲಿ ಇಟ್ಕೋರಿ. ಸೊ ಹಾಗೆ ಕಲ್ಲೂರು ಗುಡ್ಡ ಶಾಸನ ಪ್ರಕಾರ ಏನಪ್ಪಾ ಅಂತಂದ್ರೆ ಇವರು ಅಯೋಧ್ಯೆಯ ಇಕ್ಷ್ವಾಕು ಅಂದ್ರೆ ವಂಶದವರು ಅಂತ ತಿಳಿದು ಬರ್ತದೆ. ಹಾಗೆ KP ಜಯಸ್ವಾಲ್ ರವರು, ಇತಿಹಾಸಕಾರರಾದ KP ಜಯಸ್ವಾಲ್ ರವರ ಪ್ರಕಾರ ಇವರೇನಪ್ಪಾ ಅಂತಂದ್ರ ಉತ್ತರ ಭಾರತದ ಕಣ್ವ ವಂಶಸ್ಥರು ಅಂತ ಹೇಳ್ತಾರ್ರಿ. KP ಜಯಸ್ವಾಲ್ ರವರು ಉತ್ತರ ಭಾರತದ ಕಣ್ವ ವಂಶಸ್ಥರು ಅಂತ ಹೇಳ್ತಾರ್ರಿ. ಹಾಗೆ SV ವಿಶ್ವನಾಥ್ ರವರ ಪ್ರಕಾರ ಇವರು ತಮಿಳು ಮೂಲದವರಂತ್ರಿ. ಇವರು ತಮಿಳು ಮೂಲದವರು ಅಂತ ಹೇಳ್ತಾರೆ SV ವಿಶ್ವನಾಥ್ ರವರ ಪ್ರಕಾರ. ನಂತರ ಈ BL ರೈಸ್ ಅವರು ಆಗಿರ್ಬೋದು, MV ಕೃಷ್ಣರಾವ್ ಆಗಿರ್ಬೋದು, ಪಂಚಮುಖಿ ಮತ್ತು ಡಾಕ್ಟರ್ ಶೇಖ್ ಅಲಿ ಇವರ ಪ್ರಕಾರ ಏನಪ್ಪಾ ಅಂತಂದ್ರ ಇವರು ಕನ್ನಡ ಮೂಲದವರು. ಅಂತ ಹೇಳ್ತಾರ್ರಿ. ಹಾಗಾದ್ರೆ ಈ ಒಂದು ಮನೆತನದ ಸ್ಥಾಪಕ ಯಾರು ಅಂತಂದ್ರ ದಡಿಗ ಮತ್ತು ಮಾಧವ ಅಥವಾ ಕೊಂಗಣಿ ವರ್ಮ. ಇವರ ಲಾಂಛನ ಯಾವ್ದಪ್ಪ ಅಂದ್ರೆ ಮದಗಜ. ಮತ್ತೆ ಇವರ ಧ್ವಜ ಯಾವ್ದಪ್ಪ ಅಂತಂದ್ರ ಪೀಂಚಾಧ್ವಜ ಅಂತ್ರಿ. ಹಾಗಾದ್ರೆ ಇವ್ರ ರಾಜಧಾನಿ ಯಾವುದು? ನೋಡ್ರಿ, ಇವರ ರಾಜಧಾನಿ 4 ರಾಜಧಾನಿಗಳದಾವ್ರಿ. ಎಷ್ಟದಾವ್ರಿ? 1 2 3 4 ರಾಜಧಾನಿಗಳದಾವ್. ಅವ ಯಾವ್ಯಾವಪ್ಪ ಅಂತಂದ್ರ ಕೋಲಾಲಪುರ ಅಂದ್ರೆ ಏನ್ರಿ? ಕೋಲಾಲಪುರ ಅಂತಂದ್ರ ಕೋಲಾರ. ನೆಕ್ಸ್ಟ್ ತಲವನಪುರ, ತಲಕಾಡು. ಮಾಕುಂದ ಅಂದ್ರೆ ಏನ್ರಿ? ಮಾಕುಂದ ಅಂತಂದ್ರ ಇವತ್ತಿನ ಚನ್ನಪಟ್ಟಣ. ಇನ್ನು ಮಣ್ಣೆ ಅಂತಂದ್ರೆ ಏನಪ್ಪಾ ಅಂತಂದ್ರ ಇವತ್ತಿನ ನೆಲಮಂಗಲ. ಇವೆಲ್ಲವೂ ಏನಪ್ಪಾ ಅಂತಂದ್ರ ಇವರ ರಾಜಧಾನಿ ಆಗಿದ್ದು. ಇವೆಲ್ಲವೂ ಏನಪ್ಪಾ ಅಂದ್ರೆ ರಾಜಧಾನಿ. ಈ ಮಣ್ಣೆ ಏನಪ್ಪಾ ಅಂತಂದ್ರ ಕೊನೆಯ ರಾಜಧಾನಿ ಇದೆ. ಲಾಸ್ಟ್ ರಾಜಧಾನಿ ಯಾವ್ದಪ್ಪ ಅಂತಂದ್ರ ಮಣ್ಣೆ ಆಗಿರ್ತದ.
ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ದೊರೆಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ಮೊದಲಿಗೆ ಬರುವಂತವನ್ ಯಾರಪ್ಪಾ ಅಂತಂದ್ರ ದಡಿಗ ಅಥವಾ ಕೊಂಗಣಿ ವರ್ಮ ಅಂತ ಬರ್ತಾರ್ರಿ. ದಡಿಗ ಅಥವಾ ಕೊಂಗಣಿ ವರ್ಮ ಈತನ ಕಾಲಮಾನ ಎಷ್ಟಪ್ಪಾ ಅಂತಂದ್ರ ಕ್ರಿಸ್ತ ಶಕ 350ರಿಂದ 400. ಕ್ರಿಸ್ತ ಶಕ 350ರಿಂದ 400 ಸರಿಸುಮಾರು 50 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡಿದಂತ ಕೀರ್ತಿ ಯಾರಿಗಪ್ಪ ಅಂತಂದ್ರ ದಡಿಗ ಮತ್ತು ಕೊಂಗಣಿ ವರ್ಮ. ದಡಿಗ ಅಥವಾ ಕೊಂಗಣಿ ವರ್ಮನಿಗೆ ಸಲ್ಲುವಂತದ್ದು. ದಡಿಗ ಅಥವಾ ಕೊಂಗಣಿ ವರ್ಮನಿಗೆ ಸಲ್ಲುವಂತದ್ದು. ಸೊ ಈ ಕೊಂಗಣಿ ವರ್ಮ ಅನ್ನೋದೇನಪ್ಪಾ ಅಂತಂದ್ರೆ ಇವನ ಬಿರುದಾಗಿರ್ತದ. ಇವನ ಬಿರುದು ಏನಪ್ಪಾ ಅಂದ್ರೆ ಕೊಂಗಣಿ ವರ್ಮ ಮತ್ತೆ ಪದ್ಮನಾಭವ ಸುತ ಮತ್ತೆ ಭಾನವಂಶವಲ ಧಾವಾನಲ ಇವನ ಬಿರುದುಗಳಾಗಿರ್ತಾವ್ರಿ. ಭಾನವಂಶವನ ಧಾವಾನಲ ಇವು ಏನಪ್ಪಾ ಅಂತಂದ್ರೆ ಈ ಮೂರು ಏನಪ್ಪಾ ಅಂದ್ರೆ ಈ ಕೊಂಗಣಿ ವರ್ಮ ಅಥವಾ ದಡಿಗನ ಬಿರುದುಗಳಾಗಿರ್ತಾವ. ಹಾಗಾದ್ರೆ ಇವನ ಗುರು ಯಾರಪ್ಪಾ ಅಂತಂದ್ರ ಸಿಂಹನಂದಿ. ಇವನ ಗುರುವಿನ ಹೆಸರು ಏನಪ್ಪಾ ಅಂದ್ರೆ ಸಿಂಹನಂದಿ. ಈ ಸಿಂಹನಂದಿ ಯಾವ ವಂಶಕ್ಕೆ ಸೇರಿದವನು ಅಂದ್ರೆ ಜೈನ ವಂಶಕ್ಕೆ ಸೇರಿದವನು. ಸಿಂಹನಂದಿ ಯಾವ ವಂಶದ ಗುರುಪ್ಪ ಅಂತಂದ್ರೆ ಇವನು ಜೈನ ವಂಶಕ್ಕ ಗುರು ಆಗಿರ್ತಾನ್ರಿ. ಜೈನ ವಂಶದ ಗುರು ಆಗಿರ್ತಾನೆ. ಅದೇ ರೀತಿ ಈತ ಏನ್ ಮಾಡ್ತಾನಪ್ಪಾ ಅಂತಂದ್ರ ದುಂಡಲಿಯಲ್ಲಿ ಚೈತ್ಯವನ್ನ ನಿರ್ಮಿಸ್ತಾನ್ರಿ. ದುಂಡಲಿಯಲ್ಲಿ ಏನಪ್ಪಾ ಅಂತಂದ್ರ ಈ ಜೈನ ಧರ್ಮದ ಹಿಂದಿನ ತರಗತಿಯಲ್ಲಿ ಹೇಳಿನ ಚೈತ್ಯ ಅಂದ್ರೆ ಏನು, ವಿಹಾರಗಳು ಅಂದ್ರೆ ಏನು ಅಂತ ಹಿಂದಿನ ತರಗತಿಯಲ್ಲಿ ಸ್ತೂಪ, ಚೈತ್ಯ, ವಿಹಾರ ಅಂದ್ರೆ ಏನು ಅಂತ ಹೇಳಿ ಹೌದಾ. ಸೊ ಹಿಂದಿನ ತರಗತಿಯಲ್ಲಿ ನಾನೇನಪ್ಪಾ ಅಂತಂದ್ರ ಅದ್ರ ಬಗ್ಗೆ ಹೇಳಿದಾಗಿರ್ತದ. ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ದುಂಡಲಿಯಲ್ಲಿ ಇದನ್ ಮಾಡ್ತಾನಪ್ಪಾ ಅಂತಂದ್ರ ಚೈತ್ಯಗಳನ್ನ ಏನಪ್ಪಾ ಅಂತಂದ್ರ ನಿರ್ಮಾಣವನ್ನ ಮಾಡ್ತಾನೆ. ಇವ್ ನಂತರ ಬರುವಂತಹ ದೊರೆ ಯಾರು ಅಂತಂದ್ರ 1ನೇ ಮಾಧವ. ನಂತರ ಬರುವಂತ ದೊರೆ ಯಾರಪ್ಪ ಅಂತಂದ್ರ 1ನೇ ಮಾಧವ. ಈ 1ನೇ ಮಾಧವನ ಕಾಲಮಾನ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 400ರಿಂದ 435. ಕ್ರಿಸ್ತ ಶಕ 400ರಿಂದ 435 ಸರಿಸುಮಾರು 35 ವರ್ಷಗಳ ಕಾಲ ಈತ ಏನಪ್ಪಾ ಅಂತಂದ್ರ ಆಳ್ವಿಕೆಯನ್ನ ಮಾಡ್ತಾನೆ. ಈತ ಬಹಳ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರ ಈತ ಶಾಸನದಲ್ಲಿ ಉಲ್ಲೇಖನಾದಂತ ಮೊದಲ ದೊರೆ. ಶಾಸನದಲ್ಲಿ ಉಲ್ಲೇಖವಾದ ಮೊದಲ ದೊರೆ. ಶಾಸನದಲ್ಲಿ ಏನಪ್ಪಾ ಅಂತಂದ್ರೆ ಉಲ್ಲೇಖವಾದಂತ ಮೊದಲ ದೊರೆ ಆಗಿರ್ತಾನೆ. ಅಷ್ಟೇ ಅಲ್ಲ, ಈತನ ಕೃತಿ ಯಾವುದು ಬಹಳ ಇಂಪಾರ್ಟೆಂಟ್. ಇವನ್ ಕೃತಿನೂ ಬಹಳ ಇಂಪಾರ್ಟೆಂಟ್ ರೀ. ಕೃತಿ ಯಾವ್ದಪ್ಪ ಅಂತಂದ್ರ ದತ್ತಕ ಸೂತ್ರ ವೃತ್ತಿ. ದತ್ತಕ ಸೂತ್ರ ವೃತ್ತಿ ಅನ್ನೋದೇನಪ್ಪಾ ಅಂತಂದ್ರ ಈ 1ನೇ ಮಾಧವನ ಕೃತಿಯಾಗಿರ್ತದ. ಬಹಳ ಇಂಪಾರ್ಟೆಂಟ್ ರೀ. ಈತನ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಶಾಸನದಲ್ಲಿ ಉಲ್ಲೇಖವಾದಂತಹ ಗಂಗರ ಮೊದಲ ದೊರೆ ಯಾರು ಅಂತಂದ್ರೆ 1ನೇ ಮಾಧವ ಅಂತ ಹಾಕ್ಬೇಕಾಗ್ತದ. 1ನೇ ಮಾಧವ ಅಂತ ಹಾಕ್ಬೇಕಾಗ್ತದೆ. ಇವ್ ನಂತರ ಬರೋನ್ ಯಾರಪ್ಪಾ ಅಂತಂದ್ರ ಹರಿವರ್ಮ. ಈ ಹರಿವರ್ಮನ ಕಾಲಮಾನ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 435ರಿಂದ 460. ಕ್ರಿಸ್ತ ಶಕ 435ರಿಂದ 460 ಸರಿಸುಮಾರು 25 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಇವನ ಒಂದು ಪಾಯಿಂಟ್ ಅಂತ ಇವನ ಒಂದು ಆಳ್ವಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್, ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬಹಳ ಇಂಪಾರ್ಟೆಂಟ್ ಆದಂತ ಪಾಯಿಂಟ್ ಯಾವ್ದಪ್ಪ ಅಂತಂದ್ರ ಇವ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ಶಿಫ್ಟ್ ಮಾಡ್ದ. ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸಿದಂತಹ ದೊರೆ ಯಾರು ಅಂತಂದ ಕೇಳಿದ್ರೆ ಯಾರು ಹಾಕ್ಬೇಕಪ್ಪ ಅಂತಂದ್ರ ಹರಿವರ್ಮ ಅಂತ ಹೇಳ್ಬೇಕಾಗ್ತದ. ಇವ್ ನಂತರ ಬರೋನ್ ಯಾರಪ್ಪಾ ಅಂತಂದ್ರ 3ನೇ ಮಾಧವ. ಇವ್ ನಂತರ ಬರೋನು ಮತ್ತೆ ಪ್ರತಿಮ ದೊರೆ ಯಾರಪ್ಪಾ ಅಂದ್ರ 3ನೇ ಮಾಧವ. ಈತನ ಕಾಲಮಾನ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ 460ರಿಂದ 500 ಸರಿಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಇವನ ಒಂದು ಬಿರುದು ಬಹಳ ಇಂಪಾರ್ಟೆಂಟ್, ಸಾಕಷ್ಟು ಎಕ್ಸಾಮ್ಸ್ ಕೇಳಿರ್ತಾರ. ಯಾವ್ದಪ್ಪ ಅಂದ್ರ ತಡಾಂಗಲ ಮಾಧವ. 3ನೇ ಮಾಧವನ ಬಿರುದು ತಡಾಂಗಲ ಮಾಧವ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರ ಬೌದ್ಧ ಧರ್ಮವನ್ನ ಬೆಂಬಲಿಸಿದಂತಹ ಗಂಗರ ಏಕೈಕ ದೊರೆ ಯಾರು ಅಂತಂದ್ರ 3ನೇ ಮಾಧವ ಆಗಿರ್ತಾನೆ. ಎಲ್ಲರೂ ಜೈನ ಧರ್ಮವನ್ನ ಬೆಂಬಲವನ್ನ ಮಾಡಿದ್ರೆ ಈತ ಒಬ್ಬನೇ ಏನಪ್ಪಾ ಅಂದ್ರ ಬೌದ್ಧ ಧರ್ಮವನ್ನ ಬೆಂಬಲವನ್ನ ಮಾಡ್ತಾನೆ. ಬೌದ್ಧ ಧರ್ಮದ ಬೆಂಬಲವನ್ನ ಮಾಡುವಂತ ಒಬ್ಬ ದೊರೆಯಾಗಿರ್ತಾನೆ. ಇವ್ ನಂತರ ಬರೋನು ಯಾರಪ್ಪಾ ಅಂತಂದ್ರ ಅವನೀತ. ಇವನ ಒಂದು ಕಾಲಮಾನ ಏನಪ್ಪಾ ಅಂತಂದ್ರ 540ರಿಂದ
660 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಸಾರಿ 540 ಸಾರಿ ಇವೊಂದು 500ರಿಂದ ಇವನ್ ಕಾಲಮಾನ ಇವನ್ ನಂತರ ಯಾರು ಬರ್ತಾನಪ್ಪ ಅಂತಂದ್ರೆ ಅವನೀತ. ಇವನ ನಂತರ ಬರೋವನು ಅವನೀತ. ಇವನ ಕಾಲಮಾನ ಕ್ರಿಸ್ತ ಶಕ 500ರಿಂದ 540 ಕ್ರಿಸ್ತ ಶಕ 500ರಿಂದ 540 ಸರಿಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಇವನ ಒಂದು ಗುರುವಿನ ಹೆಸರನ್ನ ಕೇಳ್ಯಾರ್ರಿ. ಆ ಗುರುವಿನ ಹೆಸರು ಏನಪ್ಪಾ ಅಂದ್ರ ವಿಜಯ ಕೀರ್ತಿ. ಇವನ ಗುರುವಿನ ಹೆಸರೇನ್ರಿ ವಿಜಯ ಕೀರ್ತಿ. ಈತ ಏನಪ್ಪಾ ಅಂದ್ರ ಈತನೂ ಕೂಡ ಜೈನ ಧರ್ಮದವನಾಗಿರ್ತಾನೆ. ಗುರು ವಿಜಯ ಕೀರ್ತಿ ಏನಪ್ಪಾ ಅಂದ್ರ ಜೈನ ಧರ್ಮದವನಾಗಿರ್ತಾನೆ. ಇವ್ ನಂತರ ಬರುವಂತಹ ದುರ್ವಿನೀತ. ಇವ್ ನಂತರ ಬರುವಂತಹ ಯಾರಪ್ಪಾ ಅಂದ್ರ ದುರ್ವಿನೀತ. ಅವನೀತನ ನಂತರ ಬರುವನು ದುರ್ವಿನೀತ. ಈ ದುರ್ವಿನೀತನ ಟೈಮ್ ಪೀರಿಯಡ್ ಏನಪ್ಪಾ ಅಂದ್ರ ಕ್ರಿಸ್ತ ಶಕ 540ರಿಂದ 600 ಸರಿಸುಮಾರು 60 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನ್ರಿ. 60 ವರ್ಷಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನೆ. ಈತ ಏನಪ್ಪಾ ಅಂದ್ರೆ ಈ ದುರ್ವಿನೀತ ಏನಂದ್ರ ಪ್ರಸಿದ್ಧ ದೊರೆ. ಈತ ಈ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾನ್ರಿ. ಬಹಳ ಇಂಪಾರ್ಟೆಂಟ್ ರೀ. ಈ ಮನೆತನದ ಏನಪ್ಪಾ ಅಂದ್ರ ಪ್ರಸಿದ್ಧ ದೊರೆ ಯಾರಪ್ಪಾ ಅಂತಂದ್ರ ದುರ್ವಿನೀತ ಆಗಿರ್ತಾನೆ. ಇವನ ತಂದೆ ಹೆಸರು ಏನು ಅಂತಂದ್ರ ಅವನೀತ. ಇಲ್ಲಿ ಮೇಲಿದಾನಲ್ರಿ ಇವರಪ್ಪ. ಇವನ ತಂದೆ ಹೆಸರು ಅವನೀತ. ತಾಯಿ ಜ್ಯೇಷ್ಠಾದೇವಿ. ತಾಯಾರ್ರಿ ಜ್ಯೇಷ್ಠಾದೇವಿ. ಈ ಜ್ಯೇಷ್ಠಾದೇವಿ ಏನಾಗಿರ್ತಾಳಪ್ಪ ಅಂತಂದ್ರ ಪನ್ನಾಟದ ದೊರೆ. ಪನ್ನಾಟದ ರಾಜ ಬರ್ತಾನ್ರಿ. ಪನ್ನಾಟದ ರಾಜ ಬರ್ತಾನೆ. ಆ ಪನ್ನಾಟದ ರಾಜನ ಮಗಳಾಗಿರ್ತಾಳ್ರಿ. ಎಲ್ಲಿದ್ರಿ ಪನ್ನಾಟದ ಏನಪ್ಪಾ ಅಂತಂದ್ರ ರಾಜಕುಮಾರಿ ಆಗಿರ್ತಾಳ್ರಿ. ಈ ಪನ್ನಾಟ ಅಂದ್ರೆ ಏನಪ್ಪಾ ಅಂತಂದ್ರ ಇವತ್ತಿನ HD ಕೋಟೆ, ಹೆಗ್ಗಡ ದೇವನ ಕೋಟೆ ಅಂತ ನಾವೇನ್ ಕರಿತೀವಲ್ರಿ, ಆ HD ಕೋಟೆನೆ ಯಾವತ್ತಿನ ಪನ್ನಾಟ, ಇವತ್ತಿನ HD ಕೋಟೆ ಆಗಿರ್ತದ. ಇವನ ಬಿರುದುಗಳು ಏನಪ್ಪಾ ಅಂತಂದ್ರ ಅರಿನೃಪ ಮತ್ತೆ ಮತ್ತರಸ. ಅರಿನೃಪ ಮತ್ತೆ ಮತ್ತರಸ ಇವನ ಒಂದು ಬಿರುದಾಗಿರ್ತದ. ಹಾಗೆ ಇವನ ಒಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಇವನ ಒಂದು ಗುರುವಿನ ಹೆಸರು ಬಹಳ ಇಂಪಾರ್ಟೆಂಟ್ ರೀ. ಎಕ್ಸಾಮ್ ಕೇಳಿರುವಂತದ್ದಾಗಿರ್ತದ. ಇವನ ಗುರು ಯಾರಪ್ಪಾ ಅಂದ್ರ ಗುರು ಪೂಜ್ಯ ಪಾದರು. ಇವನ ಒಂದು ಗುರು ಪೂಜ್ಯ ಪಾದರು. ಇವರು ಕೂಡ ಜೈನ ಧರ್ಮದವರಾಗಿರ್ತಾರೆ. ಇವರು ಕೂಡ ಏನಪ್ಪಾ ಅಂದ್ರ ಜೈನ ಧರ್ಮದವರಾಗಿರ್ತಾರೆ. ಇವ ಏನಪ್ಪಾ ಅಂತಂದ್ರ ಒಬ್ಬ ರಾಜನೂ ಆಗಿದ್ದ. ಹಾಗೆ ಏನಂತಂದ್ರ ಈತ ಒಬ್ಬ ಸಾಹಿತಿಯೂ ಆಗಿದ್ದ ರೀ. ರಾಜನೂ ಆಗಿದ್ದ, ಹಾಗೆ ಈತ ಏನಪ್ಪಾ ಅಂತಂದ್ರ ಸಾಹಿತಿಯೂ ಆಗಿದ್ದ. ಪೈಸಾಚಿ ಭಾಷೆ ಅಂತ ಒಂದು ಭಾಷೆ ಬರ್ತದೆ. ಈ ಪೈಸಾಚಿ ಭಾಷೆ ಒಳಗಡೆ ಗುಣಾಢ್ಯ ಅಂತ ಒಬ್ಬ ದೊರೆ ಇವನಪ್ಪ ಅಂದ್ರೆ ಒಬ್ಬ ಕವಿ ಬರ್ತಾನೆ. ಗುಣಾಢ್ಯ ಏನಂತಂದ್ರ ಬೃಹತ್ ಕಥಾ ಅಂತಂದೇಳಿ ಒಂದು ಏನಂತಂದ್ರ ಒಂದು ಕೃತಿಯನ್ನ ಬರೆದಿರ್ತಾನೆ. ಆ ಬೃಹತ್ ಕಥಾ ಅಥವಾ ಒಡ್ಡ ಕಥಾ ಅಂತಂದೇಳಿ ಆ ಕೃತಿ ಅಂತ ಏನಿರ್ತದ ಪೈಸಾಚಿ ಭಾಷೆಯಿಂದ ಈತ ಅದನ್ನ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿರ್ತಾನ್ರಿ. ಪೈಸಾಚಿಯಿಂದ ಸಂಸ್ಕೃತಕ್ಕೆ ಏನಪ್ಪಾ ಅಂತಂದ್ರೆ ಇವ ಭಾಷಾಂತರ ಮಾಡಿರ್ತಾನೆ. ಪೈಸಾಚಿಯಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿರ್ತಾನೆ. ಹಾಗೆ ಈತ ಏನಪ್ಪಾ ಅಂತಂದ್ರ ಈತನ ಬಗ್ಗೆ ಹೇಳುವಂತ ಶಾಸನ ಏನಪ್ಪಾ ಅಂದ್ರೆ ಹೆಬ್ಬೆಟ್ಟೆ ಶಾಸನ. ಹೆಬ್ಬೆಟ್ಟೆ ಶಾಸನದಲ್ಲಿ ಈತನ ಬಗ್ಗೆ ಏನಪ್ಪಾ ಅಂತಂದ್ರ ಅದ್ಭುತವಾಗಿ ಹೇಳ್ಯಾರ್ರಿ. ಈತನ ಬಗ್ಗೆ ಸವಿಸ್ತಾರವಾಗಿ ಈತನ ಬಗ್ಗೆ ಬಹಳ ಚೆನ್ನಾಗಿ ಹೇಳಿರುವಂತ ಶಾಸನ ಯಾವ್ದಪ್ಪಾ ಅಂದ್ರೆ ಹೆಬ್ಬೆಟ್ಟೆ ಶಾಸನ. ನೆನಪಲ್ಲಿ ಇಟ್ಕೋರಿ. ದುರ್ವಿನೀತನ ಬಗ್ಗೆ ದುರ್ವಿನೀತನ ಬಗ್ಗೆ ಚೆನ್ನಾಗಿ ಹೇಳಿರುವಂತ ಶಾಸನ ಯಾವುದು ಅಂತಂದ್ರ ಹೆಬ್ಬೆಟ್ಟೆ ಶಾಸನ. ಯಾವ್ದ್ರಿ? ಹೆಬ್ಬೆಟ್ಟೆ ಶಾಸನ ಆಗಿರ್ತದ. ಅಷ್ಟೇ ಅಲ್ಲ, ಈತನ ಆಸ್ಥಾನದ ಪ್ರಸಿದ್ಧ ಕವಿ ಯಾರಪ್ಪ ಅಂತಂದ್ರ ಭಾರವಿ. ಯಾರ್ರಿ ಪ್ರಸಿದ್ಧ ಕವಿ ಯಾರಂತಂದ್ರೆ ಭಾರವಿ. ಈತ ಯಾವ ಒಂದು ಭಾಷೆಯ ಕವಿ ಆಗಿರ್ತಾನೆ ಅಂದ್ರೆ ಸಂಸ್ಕೃತ ಭಾಷೆಯ ಕವಿ ಆಗಿರ್ತಾನೆ. ಸಂಸ್ಕೃತ ಭಾಷೆಯ ಕವಿ ಯಾರು ಅಂತಂದ್ರೆ ಈತನ ಆಸ್ಥಾನದಲ್ಲಿ ಇದ್ದಂತಹ ಪ್ರಸಿದ್ಧ ಸಂಸ್ಕೃತ ಕವಿ ಯಾರಂದ್ರೆ ಭಾರವಿ ಆಗಿರ್ತಾನೆ. ಈ ಭಾರವಿ ಏನಪ್ಪಾ ಅಂತಂದ್ರ ಕೀರ್ತಾರ್ಜುನೀಯ ವಿಜಯ ಅಂತಂದ್ರೆ ಕೀರ್ತಾರ್ಜುನೀಯ ಅನ್ನೋ ಒಂದು ಏನಪ್ಪಾ ಅಂತಂದ್ರೆ ಕೃತಿಯನ್ನ ರಚಿಸಿರ್ತಾನೆ. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಕೀರ್ತಾರ್ಜುನೀಯ ಕೃತಿಯ ಕವಿ ಕೃತೃ ಯಾರು ಅಂತಂದ ಹೇಳಿ ಕರಿತಾರೆ. ಬರೆದಂತವ್ರು ರಚಿಸಿದಂತವ್ರು ಯಾರು ಅಂತಂದ್ ಕರೆದ್ರೆ ಅವರು ಯಾರಪ್ಪಾ ಅಂತಂದ್ರೆ ಕವಿ ಭಾರವಿ ಆಗಿರ್ತಾರೆ. ಈ ಕವಿ ಯಾವ ಒಂದು ಭಾಷೆಯ ಕವಿ ಆಗಿರ್ತಾರಪ್ಪ ಅಂದ್ರೆ ಸಂಸ್ಕೃತ ಕವಿ ಆಗಿರ್ತಾರೆ. ಯಾವ ಒಂದು ಆಸ್ಥಾನದಲ್ಲಿ ಇರ್ತಾರಪ್ಪ ಅಂದ್ರೆ ದುರ್ವಿನೀತನ ಆಸ್ಥಾನದಲ್ಲಿ ಇರ್ತಾರೆ. ಯಾರ ಆಸ್ಥಾನದಲ್ಲಿ ಇರ್ತಾರ್ರಿ? ದುರ್ವಿನೀತನ ಆಸ್ಥಾನದಲ್ಲಿ ಇರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈತ ಏನಪ್ಪಾ ಅಂತಂದ್ರ ಶ್ರೀ ವಿಜಯನ ಕೃತಿ ಯಾವ್ದ್ರಿ? ಕವಿರಾಜ ಮಾರ್ಗ. ಶ್ರೀ ವಿಜಯನ ರಚಿಸಿದಂತ ಕೃತಿ ಕವಿರಾಜ ಮಾರ್ಗದಲ್ಲಿ ಏನಪ್ಪಾ ಅಂತಂದ್ರೆ ಉಲ್ಲೇಖ ಇರುವಂತಹ ದೊರೆ ಯಾರಪ್ಪಾ ಅಂದ್ರೆ ಈತನೇ. ದುರ್ವಿನೀತನ ಬಗ್ಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಏನಂದ್ರೆ ಶ್ರೀ ವಿಜಯ ಬರೆದಂತಹ ಕೃತಿ ಆದಂತಹ ಯಾವುದು ಕವಿರಾಜ ಮಾರ್ಗದಲ್ಲಿ ಏನಪ್ಪಾ ಅಂತಂದ್ರ ಈ ದುರ್ವಿನೀತನ ಬಗ್ಗೆ ಉಲ್ಲೇಖ ಇರುವಂತದ್ದು. ಇದಿಷ್ಟು ಏನಪ್ಪಾ ಅಂತಂದ್ರ ದುರ್ವಿನೀತನ ಬಗ್ಗೆ ಇರುವಂತದ್ದು. ನೆಕ್ಸ್ಟ್ ಇವನ ನಂತರ ಬರೋಣ ಯಾರಪ್ಪಾ ಅಂದ್ರ ಭೂವಿಕ್ರಮ. ಇವನ ನಂತರ ಬರೋಣ ಯಾರ್ರಿ? ಭೂವಿಕ್ರಮ. ಇವನ ನಂತರ ಬರೋನು ಭೂವಿಕ್ರಮ.
ಇವ ಏನಪ್ಪಾ ಅಂತಂದ್ರ ವಿಳಿಂದೈ ಕದನದಲ್ಲಿ ಏನಪ್ಪಾ ಅಂದ್ರ ಪಲ್ಲವರ ಪರಮೇಶ್ವರ ವರ್ಮನನ್ನ ಸೋಲಿಸ್ತಾನ್ರಿ. ವಿಳಿಂದೈ ಕದನದಲ್ಲಿ ಪಲ್ಲವರ ಪರಮೇಶ್ವರ ವರ್ಮನನ್ನ ಸೋಲಿಸ್ತಾನೆ. ಪಲ್ಲವರ ಪರಮೇಶ್ವರ ವರ್ಮನನ್ನ ಸೋಲಿಸಿ ಅವರ ಒಂದು ಎರಡಿಷ್ಟು ಏನಪ್ಪಾ ಅಂದ್ರೆ ಆಭರಣಗಳಿರ್ತಾವ, ಬಹಳ ಬಹಳ ಪ್ರೀಶಿಯಸ್ ಆದಂತ ಆಭರಣಗಳಿರ್ತಾವ. ಅವ ಯಾರಪ್ಪಾ ಅಂದ್ರೆ ಕಂಠಹಾರ ಮತ್ತು ಉಗ್ರೋದಯ. ಕಂಠಹಾರ ಮತ್ತು ಉಗ್ರೋದಯ ಈ ಎರಡೂ ಆಭರಣಗಳನ್ನ ಅವ ಏನ್ ಮಾಡ್ತಾನಪ್ಪಾ ಅಂತಂದ್ರ ವಶಪಡಿಸ್ಕೊಂತಾನೆ. ಈ ಎರಡೂ ಆಭರಣಗಳನ್ನ ಏನಪ್ಪಾ ಅಂತಂದ್ರ ಅವ ವಶಪಡಿಸ್ಕೊಂತಾನ್ರಿ. ಎರಡು ಆಭರಣಗಳನ್ನ ಅವ ವಶಪಡಿಸ್ಕೊಂತಾನೆ. ಇವನ ನಂತರ ಬರುವಂತ ಇನ್ನೊಬ್ಬ ಬಹಳ ಇಂಪಾರ್ಟೆಂಟ್ ರಾಜ ಯಾರಪ್ಪ ಅಂದ್ರ ಶ್ರೀ ಪುರುಷ. ಇಂಪಾರ್ಟೆಂಟ್ ರಾಜ ಯಾರಂತಂದ್ರ ಶ್ರೀ ಪುರುಷ. ಇವನ ಒಂದು ಕಾಲಮಾನ ಏನಪ್ಪಾ ಅಂತಂದ್ರ 725ರಿಂದ 788. ಶ್ರೀ ಪುರುಷ ಇವನ ಒಂದು ಕಾಲಮಾನ. ಸೊ ಇವ ಏನಪ್ಪಾ ಅಂತ ಇನ್ನೊಬ್ಬ ಏನಪ್ಪಾ ಅಂದ್ರ ಅತ್ಯಂತ ಪ್ರಸಿದ್ಧ ದೊರೆ. ಇವ ಅತ್ಯಂತ ಪ್ರಸಿದ್ಧ ದೊರೆ ಆಗಿರ್ತಾನ್ರಿ. ಅತ್ಯಂತ ಪ್ರಸಿದ್ಧ ದೊರೆ ಇವ ಏನ್ರಿ ಅಂತಂದ್ರ ಇನ್ನೊಬ್ಬ ಅತ್ಯಂತ ಪ್ರಸಿದ್ಧ ದೊರೆ. ಈತನ ಕಾಲದಲ್ಲಿ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯ ಉತ್ತುಂಗಕ್ಕೆ ಹೋಗ್ತದ್ರಿ. ಈತನ ಕಾಲದಲ್ಲಿ ಸಾಮ್ರಾಜ್ಯ ಬಹಳ ಮೇಲೆ ಹೋಗ್ತದ, ಬಹಳ ಏನಾಗ್ತದ ಫೇಮಸ್ ಆಗ್ತದ, ಬಹಳ ಫೇಮಸ್ ಆಗ್ತದ. ಅದಕ್ಕಾಗಿ ಇವನ ರಾಜ್ಯವನ್ನ ಏನಂತ ಕರಿತಿದ್ರು ಅಂದ್ರ ಶ್ರೀ ರಾಜ್ಯ ಅಂತಂದೇಳಿ ಕರಿತಿದ್ರಂತೆ. ಇವನ ರಾಜ್ಯವನ್ನ ಏನಂತ ಕರಿತಿದ್ರು ಶ್ರೀ ರಾಜ್ಯ ಅಂತಂದೇಳಿ ಕರಿತಿದ್ರು. ಇವನ ಏನಪ್ಪಾ ಅಂದ್ರೆ ಸ್ವತಂತ್ರ ರಾಜ ಇದ್ದಿದ್ದಿಲ್ರಿ. ಇವನು ಸ್ವತಂತ್ರ ರಾಜ ಇದ್ದಿದ್ದಿಲ್ಲ. ಈತ ಏನಪ್ಪಾ ಅಂದ್ರೆ ಸಾಮಂತ ರಾಜ ಆಗಿದ್ದ. ಈತ ಏನಿದ್ರೆ ಸಾಮಂತ ರಾಜ ಆಗಿದ್ದ. ಸಾಮಂತ ರಾಜನಾಗಿನೇ ಏನಪ್ಪಾ ಅಂತಂದ್ರ ತನ್ನ ಸಾಮ್ರಾಜ್ಯವನ್ನ ಉತ್ತುಂಗಕ್ಕೂ ಏನಪ್ಪಾ ಅಂದ್ರೆ ಕೊಂಡೊಯ್ದಂತ ಕೀರ್ತಿ ಇವನಿಗೆ ಸಲ್ತದ್ರಿ. ಇವನಿಗೆ ಸಲ್ತದ. ಹಾಗೆ ಇವನ ಬಿರುದುಗಳು ಏನಂತ ನೋಡಿದಾಗ ಇವನ ಬಿರುದುಗಳು ಏನಪ್ಪಾ ಅಂತಂದ್ರ ಪೆರ್ಮನಾಡಿ. ಇವನ ಬಿರುದುಗಳು ಏನ್ರಿ ಪೆರ್ಮನಾಡಿ, ಆಮೇಲೆ ಶ್ರೀವಲ್ಲಭ, ಭೀಮಕೂಪ ಮತ್ತೆ ಬಾಹುಬಲಿ. ಇವನೊಂದು ಬಿರುದುಗಳು ಪೆರ್ಮನಾಡಿ, ಶ್ರೀವಲ್ಲಭ, ಭೀಮಕೂಪ, ಬಾಹುಬಲಿ. ಹಾಗೆ ಇವನ ಒಂದ ಏನಪ್ಪಾ ಅಂತಂದ್ರ ರಾಜಧಾನಿಯನ್ನ ಎಲ್ಲಿಂದ ಎಲ್ಲಿಗೆ ಚೇಂಜ್ ಮಾಡ್ತಾನಪ್ಪ ಅಂತಂದ್ರ ಮಕ್ಕುಂದದಿಂದ ಮಣ್ಣೆಗೆ ಸ್ಥಳಾಂತರಿಸಿದ. ಮಕ್ಕುಂದದಿಂದ ಮಣ್ಣೆಗೆ ಏನಪ್ಪಾ ಅಂತಂದ್ರ ಸ್ಥಳಾಂತರಿಸಿದ. ಮಕ್ಕುಂದದಿಂದ ಮಣ್ಣೆಗೆ ಸ್ಥಳಾಂತರಿಸಿದ ಕೀರ್ತಿ ಯಾರಿಗೆ ಹೋಗ್ತದಪ್ಪ ಅಂತಂದ್ರ ಇವನಿಗೆ ಹೋಗ್ತದ. ಮಕ್ಕುಂದ ಅಂತಂದ್ರೆ ಚನ್ನಪಟ್ಟಣ, ಮಣ್ಣೆ ಅಂದ್ರ ನೆಲಮಂಗಲ. ಮಕ್ಕುಂದ ಅಂತಂದ್ರ ಚನ್ನಪಟ್ಟಣ, ಮಣ್ಣೆ ಅಂತಂದ್ರ ಚನ್ನಪಟ್ಟಣ, ಮಣ್ಣೆ ಅಂತಂದ್ರ ನೆಲಮಂಗಲ. ರಾಜಧಾನಿಯನ್ನ ಚನ್ನಪಟ್ಟಣದಿಂದ ನೆಲಮಂಗಲಕ್ಕೆ ಸ್ಥಳಾಂತರಿಸಿದವನು ಯಾರಪ್ಪಾ ಅಂದ್ರೆ ಶ್ರೀ ಪುರುಷ. ಅದೇ ರೀತಿ ರಾಜಧಾನಿಯನ್ನ ಮಕ್ಕುಂದದಿಂದ ಏನಪ್ಪಾ ಅಂದ್ರೆ ಮಣ್ಣೆಗೆ ಸ್ಥಳಾಂತರಿಸಿದಂತ ಕೀರ್ತಿ ಯಾರಪ್ಪಾ ಅಂತಂದ್ರ ರಾಜ ಯಾರಪ್ಪಾ ಅಂತಂದ್ರ ಆತನೇ ಶ್ರೀ ಪುರುಷನಾಗಿರ್ತಾನೆ. ಹಾಗೆ ಏನಪ್ಪಾ ಅಂತಂದ್ರ ಅವ ಸ್ವತಃ ಏನಪ್ಪಾ ಅಂತಂದ್ರ ಒಬ್ಬ ಏನಂತ ಆಗಿರ್ತಾನ, ಅವ ಕವಿ ಆಗಿರ್ತಾನ್ರಿ. ಸ್ವತಃ ಆತ ಏನಪ್ಪಾ ಅಂತಂದ್ರ ಸಾಹಿತಿಯೂ ಆಗಿರ್ತಾನ್ರಿ. ಅವ ಸ್ವತಃ ಏನಪ್ಪಾ ಅಂತ ಒಬ್ಬ ಸಾಹಿತಿ ಆಗಿರ್ತಾನೆ. ಸ್ವತಃ ಒಂದು ಸಾಹಿತಿಯಾಗಿ ಯಾವ ಒಂದು ಕೃತಿಯನ್ನ ಬರೀತಾನೆ ಅಂತಂದ್ರೆ ಗಜಶಾಸ್ತ್ರವನ್ನ ಬರೆದಂತವ್ರು ಯಾರು ಅಂತಂತ ಹೇಳಿದ್ರೆ ಯಾರಾಗಿರ್ತಾರೆ? ಗಜಶಾಸ್ತ್ರವನ್ನ ಬರೆದಂತವನು ಶ್ರೀ ಪುರುಷನಾಗಿರ್ತಾನೆ. ನೆನಪಿನಲ್ಲಿ ಇಟ್ಟುಕೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವ ಪೆರೂರಿನಲ್ಲಿ ಏನ್ ಮಾಡ್ತಾನಪ್ಪಾ ಅಂದ್ರೆ ಒಂದು ಜೈನ ಬಸದಿಯನ್ನ ನಿರ್ಮಾಣ ಮಾಡ್ತಾನ್ರಿ. ಪೆರೂರಿನಲ್ಲಿ ಒಂದು ಜೈನ ಬಸದಿಯನ್ನ ಏನಂತಂದ್ರ ನಿರ್ಮಾಣವನ್ನ ಮಾಡ್ತಾನೆ. ಪೆರೂರಿನಲ್ಲಿ ಜೈನ ಬಸದಿಯನ್ನ ನಿರ್ಮಾಣ ಮಾಡ್ತಾನೆ. ಅಷ್ಟೇ ಅಲ್ಲ, ಈತ ಏನಪ್ಪಾ ಅಂತಂದ್ರ ಪಲ್ಲವರ ದೊರೆ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಪೆರ್ಮನಾಡಿ ಅಂತಂದೇಳಿ ಬಿರುದು ಪಡ್ಕೊಂತಾನ್ರಿ. ಸೊ ಇವನ ಮೇಲೆ ಇವನಕಿನ ಮೊದಲು ಬರುವಂತ ದೊರೆ ಯಾರ್ರಿ? ಭೂವಿಕ್ರಮ ಮತ್ತೆ ಈತ ಯಾರು? ಶ್ರೀ ಪುರುಷ. ಇಬ್ಬರೂ ಸೇರಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ 2ನೇ ಪರಮೇಶ್ವರ ವರ್ಮನನ್ನ ಇಬ್ರು ಏನಪ್ಪಾ ಅಂತಂದ್ರ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸ್ತಾರ್ರಿ. ಮೊದಲು ಭೂವಿಕ್ರಮ ಏನ್ ಮಾಡ್ತಾನಪ್ಪಾ ಅಂತಂದ್ರ ಎರಡನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಎರಡನೇ ಪರಮೇಶ್ವರ ವರ್ಮನನ್ನ ಸೋಲಿಸ್ತಾನ್ರಿ. ಪರಮೇಶ್ವರ ವರ್ಮ 2ನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಏನ್ ಮಾಡ್ತಾನವ? ಅವರ ಕಂಠಹಾರ ಮತ್ತು ಉಗ್ರೋದಯವನ್ನ ಏನ್ ಮಾಡ್ದ? ವಶಪಡಿಸ್ಕೊಂಡ. ಅದೇ ರೀತಿ ಈತನೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರ ಈ ಪರಮೇಶ್ವರ ವರ್ಮನನ್ನೇ ಸೋಲಿಸ್ತಾನೆ. ಸೋಲಿಸಿ ಪೆರ್ಮನಾಡಿ ಅಂತಂದೇಳಿ ಒಂದು ಬಿರುದನ್ನ ಪಡ್ಕೊಂಡ. ಆತ ಸೋಲಿಸಿದ್ದು 1ನೇ ವಿಳಿಂದೈ ಕದನ ಆದ್ರ ಈತ ಸೋಲಿಸಿದ್ದು 2ನೇ ವಿಳಿಂದೈ ಕದನ. 2ನೇ ವಿಳಿಂದೈ ಕದನದಲ್ಲಿ ಈತ ಇವನನ್ನ ಸೋಲಿಸ್ತಾನೆ. ಅಷ್ಟೇ ಅಲ್ಲ, ಇವ ಏನಪ್ಪಾ ಅಂತಂದ್ರ 1ನೇ ಕೃಷ್ಣ. ಈತ 1ನೇ ಕೃಷ್ಣನನ್ನು ಸೋಲಿಸ್ತಾನ್ರಿ. ಯಾರನ್ರಿ? 1ನೇ ಕೃಷ್ಣ. ಯಾವ ದೊರೆ ಇವ? ಪಲ್ಲವರ ದೊರೆ.
ಪಲ್ಲವರ ದೊರೆಯಾದಂತಹ ಒಂದನೇ ಕೃಷ್ಣ ಇವನನ್ನ ಸೋಲಿಸ್ತಾನ್ರಿ. ಸಾರಿ ಮಿಸ್ಟೇಕ್ ಆಯ್ತು. ಒಂದನೇ ಕೃಷ್ಣನೇ ಇವನನ್ನ ಸೋಲಿಸ್ತಾನೆ. ಒಂದನೇ ಕೃಷ್ಣನಿಂದ ಸೋಲಾಗ್ತದ. ಒಂದನೇ ಕೃಷ್ಣನಿಂದ ಸೋಲು ಯಾರಿಗ್ರಿ ಸ್ತ್ರೀ ಪುರುಷನಿಗೆ ಒಂದನೇ ಕೃಷ್ಣನಿಂದ ಸೋಲಾಗ್ತದ. ಇದಿಷ್ಟು ಏನಪ್ಪಾ ಅಂತಂದ್ರ ಈ ಹೊತ್ತಿನ ತರಗತಿ ಆಗಿರ್ತದ. ಇಲ್ಲಿವರೆಗೂ ತರಗತಿ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಆಮೇಲೆ ಇನ್ನು ಯಾರ್ಯಾರ ಈ ಒಂದು ಚಾನಲ್ಗೆ ನಿಮ್ಮ ಚಾನಲ್ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.